ಚಿತ್ರದುರ್ಗದಲ್ಲಿ ವಿದ್ಯಾರ್ಥಿನಿಯ ಹತ್ಯೆ ಮಾಡಿದಂತಹ ಪ್ರಕರಣದಲ್ಲಿ ಈಗ ಆರೋಪಿ ಒಪ್ಕೊಂಡಿದ್ದಾನೆ. ಹೌದು, ನಾನೇ ಕೊಲೆ ಮಾಡಿದ್ದು ಅಂತ ಹೇಳಿ. ಯಾಕೆ ನೋಡೋಣ. ಚಿತ್ರದುರ್ಗದಲ್ಲಿ ವಿದ್ಯಾರ್ಥಿನಿ ವರ್ಷಿತ 19 ವರ್ಷ. ಈ ಹತ್ಯೆ ಪ್ರಕರಣ ಏನಿದೆ, ವರ್ಷಿತ ಹತ್ಯೆ ನಾನೇ ಮಾಡಿದ್ದು ಅಂತ ಸ್ನೇಹಿತ ಚೇತನ್ ಈಗ ಒಪ್ಕೊಂಡಿದ್ದಾನೆ. ಅವನನ್ನು ಬಂಧಿಸಿದ್ದಾನೆ. ತಾನೇ ಹತ್ಯೆ ಮಾಡೋದಾಗಿ ಒಪ್ಕೊಂಡಿದ್ದಾನೆ. ಕಳೆದ 2 ವರ್ಷದಿಂದ ಇವನು ಪ್ರೀತಿಸ್ತಾ ಇದ್ದಂತೆ. ಯಾರನ್ನ? ಹರ್ಷಿತಾನ. ಆದರೆ ವರ್ಷಿತ ಬೇರೊಬ್ಬನ ಜೊತೆಗೆ ಸಲುಗೆಯಿಂದ ಇದ್ಲಂತೆ. 18ನೇ ತಾರೀಕಿಗೆ ಬೈಕ್ನಲ್ಲಿ ಗೋನೂರು ಬಳಿ ಕರೆದೊಯ್ತಾನಂತೆ. ತಾನೇ ಹತ್ಯೆ ಮಾಡಿರೋದಾಗಿ ಆರೋಪಿ ತಪ್ಪೊಪ್ಪಿಗೆಯನ್ನ ಮಾಡಿದ್ದಾನೆ. ಬಟ್ ಅವನು ಹೇಳುವಂಥ ಕಥೆ ಇನ್ನೊಂದಿದೆ. ಅವನು ಇನ್ನೊಂದು ರೀತಿಯಲ್ಲಿ ಹೇಳ್ತಾನೆ. 19 ವರ್ಷ ಎಲ್ಲ ಬೇಕೇನ್ರಿ ನಿಮಗೆ? ತಂದೆ ತಾಯಿ ಓದಬೇಕು, ಓದಕ್ಕೆ ಕಳಿಸ್ಕೊಡುವಂಥ ಟೈಮಲ್ಲಿ ಓದೋದನ್ನು ಬಿಟ್ಬಿಟ್ಟು ಇನ್ನೇನೇನೋ ಮಾಡ್ಕೊಂಡು ಓಡಾಡ್ತಾ ಇದ್ದರೆ ಇದೇ ಹಣೆ ಬರ ಆಗುತ್ತೆ. ಅದಕ್ಕೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಹೇಳೋದು ಅದನ್ನೇ, ಫಸ್ಟ್ ಓದೋದ್ರ ಹತ್ರ ಲಕ್ಷಣ ಕೊಡಿ ಅಂಥೇಳಿ. ಓದೋದು ಬಿಟ್ಟು ಇನ್ನುಳಿದಿದ್ದೆಲ್ಲ ಮಾಡ್ತಾ ಇದ್ದೀರಾ. ಅನೇಕ ಶಾಲಾ ಕಾಲೇಜುಗಳು ವಿದ್ಯಾರ್ಥಿಗಳೆಲ್ಲ ಬರೀ ಇವೇಕಾಗೋಗಿದೆ. ತಂದೆ ತಾಯಿಗಳು ಏನಾಗುತ್ತೆ ಪರಿಸ್ಥಿತಿ ಇಂಥವೆಲ್ಲ ನೋಡಿದರೆ. ತಾವು ಬೆಳೆಸಿದಂಥ ಮಗುವಲ್ಲಿ ಸುಟ್ಟೋಗಿದೆ, ಸುಟ್ಟಾಕಿದ್ದಾರೆ ಬೇರೆ ಯಾವುದೋ ಕಾರಣಕ್ಕೋಸ್ಕರ. ಆ ತಂದೆ ತಾಯಿಗಳು ಜೀವನ ಪರ್ಯಂತ ಕೊರಗ್ತಾರಲ್ರಿ. ಇನ್ನು ನನ್ನ ಮಗಳು ವರ್ಷಿತ್ ಅಂತ ಕವರೆಟ್ಟಿದ್ದ. ಇಲ್ಲೇ ಅಂಬೇಡ್ಕರ್ ಹಾಸ್ಟೆಲಿಗೆ ಸೇರಿಸಿದ್ವಿ ನಾವು. ಅಂಬೇಡ್ಕರ್ ಹಾಸ್ಟೆಲಿಗೆ ಸೇರಿಸಿ ನನ್ನ ಮಗಳು ಮೊನ್ನೆ ದಿವಸ ಫೋನ್ ಮಾಡಿದೆ. ನನ್ನ ಮಗಳು ಫೋನ್ನಾಗ ಅಮ್ಮ ಅಂದಿದ್ದೊಂದೇ ಗೊತ್ತು. ಅಮ್ಮ ಅಂದಮೇಲೆ ಫೋನ್ ಸ್ವಿಚ್ ಆಫ್ ಆಯಿತು. ಯಾಕೆ ನಾನು ಅಷ್ಟೊತ್ತಿನಾಗ ರಾತ್ರಿ ಹೊತ್ತಿನಾಗ ಬರೋಕ್ಕಾಗಲಿಲ್ಲ. ಬೆಳಗ್ಗೆ ಅಷ್ಟೊತ್ತೆ 7 ಗಂಟೆಗೆ ಹಾಸ್ಟೆಲ್ ಹತ್ರ ಬಂದೆ. ನನ್ನ ಕಂದ ಸಿಗುತ್ತೆ ಅನ್ನಂತ. ನನ್ನ ಕಂದನ ಅಷ್ಟೊತ್ತಿಗೆ ಕಾಲೇಜಿಗೆ ಹೋಗೋ ಅಷ್ಟೊತ್ತಿಗೆ ನನ್ನ ಕಂದನ ನೋಡೋಣಂತ ನಾನು ಬಂದೆ. ಹಾಸ್ಟೆಲ್ ಹತ್ರ ಬಂದರು ನಿನ್ನ ಕಂದ